ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಎರಡು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಮೊದಲನೇ ವಿಷಯ ಏನಪ್ಪ ಅಂದರೆ, ನನ್ನ ಚಾನಲಲ್ಲಿ ಆಲ್ರೆಡಿ 300 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಈ ಖುಷಿಯ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದೇ ಥರ ನಾನು 15 ದಿವಸಕ್ಕೆ ಮೊದಲೇ 175 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂತಹ ಖುಷಿಯಾಗಿರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೇ ಥರ ನನ್ನ ಚಾನೆಲ್ಗೆ ನನ್ನ ಎಲ್ಲ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನನಗೆ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ. ನೆಕ್ಸ್ಟ್ ನಾನು ಡೈಲಿ ವ್ಲಾಗ್ಸ್ ಹಾಕದೇ ಇದ್ದರೂ 2 ದಿವಸಕ್ಕೊಂದ್ಸಲ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಸೊ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಆದಷ್ಟು ಬೇಗ ನನಗೆ 500, 750 ಮತ್ತು 1000 ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಶೂಟಿಂಗಿಗೆ ಯಾವ ಡಿವೈಸನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ವ್ಲಾಗ್ಸ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಬೇರೆ ಬೇರೆ ಟೈಪಿಂದು ಟ್ರೈಪಾಡ್ಸ್ ಆಗಲಿ, ಬೇರೆ ಬೇರೆ ಟೈಪಿದು ಸೆಲ್ಫಿ ಸ್ಟಿಕ್ ಆಗಲಿ ಬಂದಿದೆ. ಅದರಲ್ಲಿ ನಾನು ಸರ್ಚ್ ಮಾಡಿ ನನಗೆ ಇಷ್ಟವಾಗಿರುವಂತಹ 3 ಡಿವೈಸನ್ನು ಬೈ ಮಾಡ್ಕೊಂಡಿದ್ದೀನಿ. ನನಗೆ ಅದು ಇಷ್ಟ ಆಯಿತಾ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಡಿವೈಸ್ ಯಾವುದು ಅಂತೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಯಾವ ಥರ ವಿಡಿಯೋ ಶೂಟ್ ಮಾಡೋದು, ಯಾವ ಡಿವೈಸನ್ನು ಯೂಸ್ ಮಾಡೋದು ಅಂತ ಅಷ್ಟೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. 3 ಡಿವೈಸ್ ಮತ್ತು ಇನ್ನೊಂದು ವುಡನ್ನಿಂದು ಸ್ಟೂಲನ್ನು ಯೂಸ್ ಮಾಡ್ಕೊಳ್ತೀನಿ. ವುಡನ್ ಸ್ಟೂಲ್ ಯಾಕೆ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮೊದಲು ನೋಡಿ, ಒಂದೊಂದು ಡಿವೈಸ್ ಯಾವುದು ಅಂತ ಹೇಳ್ತೀನಿ. ನಾನು ಆ ಡಿವೈಸ್ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇದು ವಿಕೂಲ್ ಅವರ್ದು ಸೆಲ್ಫಿ ಸ್ಟಿಕ್ ಆಗಿನೂ ಯೂಸ್ ಮಾಡ್ಕೋಬೋದು, ಇಲ್ಲ ಟ್ರೈಪಾಡ್ ಆಗಿನೂ ಯೂಸ್ ಮಾಡ್ಕೋಬೋದು. ಇದಂತೂ ನನಗೆ ತುಂಬ ಕಂಫರ್ಟೇಬಲ್ ಇದೆ. ನಾನು ತೋಟದ ಟೂರ್ ಮಾಡಿದ್ದೆಲ್ಲ ಆವಾಗ ನಾನಿದೆ ವಿಕೂಲ್ ಅವರ್ದು ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ನಾನು ಈ ಪ್ರಾಡಕ್ಟ್ ಬಗ್ಗೆಲ್ಲ ಯಾವ ಥರ ಇದು ಶೂಟ್ ಮಾಡೋದು, ಯಾವ ಥರ ಇದು ವರ್ಕ್ ಆಗೋದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಸಪೋಸ್ ಬೇಕಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ಜಸ್ಟ್ ಡಿವೈಸ್ ಯಾವುದನ್ನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಇಲ್ಲ ನೀವು ಯೂಟ್ಯೂಬಲ್ಲಿ ವಿಕೂಲ್ ಸೆಲ್ಫಿ ಸ್ಟಿಕ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಆಟೋಮೆಟಿಕ್ ಅದರದ್ದು ಯಾವ ಥರ ವರ್ಕ್ ಮಾಡೋದು ಅಂತೆಲ್ಲ ಇದೆ. ಸೊ ಅದನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಬೈ ಮಾಡ್ಕೋಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ರೈಸನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಐ ಥಿಂಕ್ ಇದಕ್ಕೆ 600 ಕೊಟ್ಟೆ ಅನಿಸುತ್ತೆ, ಕರೆಕ್ಟ್ ನನಗೆ ನೆನಪಿಲ್ಲ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡುವಂತಹ ಡಿವೈಸ್ ಇದು ಫೋನ್ ಹೋಲ್ಡರು. ಇದನ್ನು ನಾನು ಕುಕ್ಕಿಂಗಿಗೆ ಮಾತ್ರ ಯೂಸ್ ಮಾಡುವಂಥದ್ದು. ಇದನ್ನು ಆ್ಯಕ್ಚುಲಿ ಸ್ಲ್ಯಾಬ್ ಮೇಲೆ ಫಿಕ್ಸ್ ಮಾಡಬೇಕು. ಯಾವ ಥರ ಅಂತ ಹೇಳ್ತೀನಿ, ಒಂದು ಸೆಕೆಂಡು ನೋಡಿ. ಇದು ಈ ಥರ ಇದೆ. ಸೊ ಇದನ್ನು ಈ ಥರ ಬೇಕಿದ್ರೆ ನಮಗೆ ಬೇಕಾದ ಥರ ಇದನ್ನು ಫಿಕ್ಸ್ ಮಾಡ್ಕೋಬೋದು. ನೋಡಿ, ಇದನ್ನು ಸ್ವಲ್ಪ ನಾವು ಈ ಥರ ಮೇಲ್ ಮಾಡಿದರೆ ಇದು ಹಿಂಗೆ ಬರುತ್ತೆ ನೋಡಿ. ಇಲ್ಲಿ ಇದು ನಮ್ಮದೇನು ಸ್ಲ್ಯಾಬ್ ಇದೆಯಲ್ಲ ಅದನ್ನು ಇಲ್ಲಿ ಇನ್ನು ಮೇಲಕ್ಕೆ ಹೋಗುತ್ತೆ. ಇದು ಈ ಥರ ಮಾಡ್ತಾ ಮೇಲ್ ಮಾಡಿದರೆ ಇದು ಹಿಂಗಿದಾಗುತ್ತೆ. ಇದೆರಡರ ಗ್ಯಾಪಲ್ಲಿ ನಾವೇನು ಸ್ಲ್ಯಾಬ್ ಇದೆಯಲ್ಲ ಅದು ನಾವಿಲ್ಲಿ ಫಿಕ್ಸ್ ಮಾಡುವಂಥದ್ದು. ಬಟ್ ನಾನು ನಮ್ಮ ಕಿಚನಲ್ಲಿ ಸ್ಲ್ಯಾಬ್ ಇದಕ್ಕಿಂತ ಹೈಟ್ ಜಾಸ್ತಿ ಇದೆ. ಸೊ ಇದು ಫಿಕ್ಸ್ ಮಾಡೋಕ್ಕಾಗಲ್ಲ ನನಗೆ. ನೋಡಿ ಈ ಥರ ಇರುತ್ತೆ. ಇನ್ನೂ ಜಾಸ್ತಿ ಮಾಡ್ಕೋಬೋದು. ಒಂದು ಸೆಕೆಂಡು ನೋಡಿ, ಇದರದ್ದು ಮ್ಯಾಕ್ಸಿಮಮ್ ಹೈಟು ಇಷ್ಟಿದೆ. ಸೊ ಇದನ್ನು ಫುಲ್ಲು ಮ್ಯಾಕ್ಸಿಮಮ್ ಹೈಟು ಮಾಡಿಕೊಂಡ್ರು ನನ್ನ ಸ್ಲ್ಯಾಬಿಗೆ ಇದು ಕನೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಇನ್ನೂ ಇಷ್ಟು ಹೈಟು ಬಾಕಿ ಇದೆ. ನನಗೆ ಇಲ್ಲಿ ಕೌಂಟರ್ ಟಾಪಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನಲ್ಲಿ ವುಡನ್ ಇದು ಏನು ಸ್ಟೂಲ್ ತಗೊಂಡು ಯೂಸ್ ಮಾಡುವಂಥದ್ದು. ಅದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಫಿಕ್ಸ್ ಮಾಡ್ತೀನಿ ನೋಡಿ. ಈ ಥರ ಫಿಕ್ಸ್ ಮಾಡಿ ಇದನ್ನು
ಈ ಥರ ಡೌನಿಗೆ ಇದನ್ನು ಈ ಥರ ಸ್ಕ್ರೂ ಥರ ಇದೆಯಲ್ಲ, ಇದನ್ನು ಡೌನಿಗೆ ತಗೊಂಡ್ಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋತೀನಿ, ಟೈಟ್ ಮಾಡ್ಕೋಬೇಕು ಇದನ್ನು. ಸೊ ಇದೇ ಥರ ಇದನ್ನು ನಾನು ನನ್ನ ಇದಿದೆಯಲ್ಲ ಗ್ಯಾಸ್ ಸ್ಟವ್ವು ಅದರ ಹತ್ತಿರ ಇಟ್ಕೊಳ್ತೀನಿ. ನೋಡಿ ಈ ಥರ ನಂಗೆ ಬೇಕಾದಾಗೆ ಇದನ್ನು ಅಡ್ಜಸ್ಟ್ ಮಾಡಿ ನಾನು ಇದನ್ನು ಆ ಕಡೆ ಈ ಕಡೆ ನಾನು ಇಲ್ಲಿ ಕುಕ್ ಮಾಡ್ತೀನಿ, ಇದನ್ನು ಆ ಕಡೆ ಈ ಕಡೆ ತೊಗೊಂಡೋಗ್ತೀನಿ. ಫೋನ್ ಹೋಲ್ಡರನ್ನು ಕರೆಕ್ಟಾಗಿ ವುಡನ್ ಸ್ಟ್ಯಾಂಡಿಗೆ ಕನೆಕ್ಟ್ ಮಾಡಿದ ಮೇಲೆ ಫೋನನ್ನು ಫಿಕ್ಸ್ ಮಾಡ್ಕೋತೀನಿ. ಫೋನ್ ಹೋಲ್ಡರನ್ನು ಟಾಪಲ್ಲಿ ಕ್ಲಿಪ್ ಥರ ಕಾಣಿಸ್ತಾ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ, ಅಲ್ಲಿ ಫೋನನ್ನು ಇಟ್ಕೊಳ್ಳೋದು. ನೆಕ್ಸ್ಟು ಲಾಂಗ್ ವೀಡಿಯೋಕ್ಕೆ ಆದರೆ ಫೋನನ್ನು ಹೊರಿಸಾಂಟಲಾಗಿ ಇಟ್ಕೋತೀನಿ, ಶಾರ್ಟ್ಸಿಗಾದರೆ ಫೋನನ್ನು ವರ್ಟಿಕಲಾಗಿ ಇಟ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟು ಫೋನ್ ಹೋಲ್ಡರನ್ನೇನು ಮುಟ್ಟೋಕ್ಕೋಗಲ್ಲ, ವುಡನ್ ಸ್ಟ್ಯಾಂಡನ್ನು ಮಾತ್ರ ಅಡ್ಜಸ್ಟ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ತೀನಿ ಅಷ್ಟೇ. ನೀವು ಇದರ ಹೆಸರು ಹಾಕಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಇದರದ್ದು ಯಾವ ಥರ ಇದು ವರ್ಕ್ ಆಗುತ್ತೆ, ಕ್ವಾಲಿಟಿ ಹೇಗಿದೆ, ಇದನ್ನು ಯಾವ ಥರ ಫೋನ್ ಇದನ್ನು ಹೋಲ್ಡ್ ಮಾಡೋದು ಎಲ್ಲ ಯೂಟ್ಯೂಬಲ್ಲಿ ಬೇಕಿದ್ರೆ ಸರ್ಚ್ ಮಾಡಿ ನೀವು ನೋಡಿ ತಗೋಬೋದು. ನನಗಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಕ್ವಾಲಿಟಿನೂ. ನಂಗೆ ಬೇಕಾದ ಹಾಗೆ ಕುಕ್ ಮಾಡೋದಕ್ಕೂ ಯೂಸ್ ಮಾಡೋಕ್ಕಾಗುತ್ತೆ. ಸೊ ನಾನು ಓನ್ಲಿ ಕುಕ್ಕಿಂಗಿಗೆ ಮಾತ್ರ ಈ ಫೋನ್ ಹೋಲ್ಡರನ್ನು ಯೂಸ್ ಮಾಡಿಕೊಳ್ಳುವಂಥದ್ದು. ಇದರ ಪ್ರೈಸ್ ನನಗೆ ಕರೆಕ್ಟ್ ನೆನಪಿಲ್ಲ, ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡುವಂಥದ್ದು ಈ ಟ್ರೈಪಾಡು. ಇದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಈ ಟ್ರೈಪಾಡ್ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. ನಾನು ಬೇರೆ ಕುಕ್ಕಿಂಗಿಗೂ ಯೂಸ್ ಮಾಡ್ಕೋತೀನಿ ಇದನ್ನು, ಇಲ್ಲ ನಾನು ಹೊರಗಡೆ ಇದು ತರಕಾರಿ ಮಾಡುವಾಗೆಲ್ಲ ವಿಡಿಯೋ ಶೂಟ್ ಮಾಡಿದ್ದೆಲ್ಲ, ಸೊ ಇದನ್ನು ಯೂಸ್ ಮಾಡ್ಕೋತೀನಿ. ಇಲ್ಲಿ ನಮಗೆ ಬೇಕಾದ ಹಾಗೆ ಹೈಟನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಕ್ಲಿಪ್ ಇದೆ ನೋಡಿ ಇದರಲ್ಲಿ. ಇದನ್ನು ನೀವು ಬೇಕಿದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಇದು ಯಾವ ಥರ ವರ್ಕ್ ಮಾಡ್ಕೊಳ್ಬೋದು ಅಂತ ಎಲ್ಲ ನಿಮಗೆ ಇದರದ್ದು ಡೀಟೇಲ್ಸ್ ಸಿಗುತ್ತೆ. ನನಗೆ ಇದರದ್ದು ಪ್ರೈಸ್ ನೆನಪಿಲ್ಲ, ಇದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಪ್ರೈಸನ್ನು, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದು ಮೂರದ್ದು ಡಿವೈಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡಿಕೊಳ್ಳಿ. ನನಗಿದು 3 ಡಿವೈಸ್ ಅಂತೂ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇವಾಗ ಕೂಲ್ ಸೆಲ್ಫಿ ಸ್ಟಿಕ್ಕನ್ನೇ ಯೂಸ್ ಮಾಡಿಕೊಂಡು ಟ್ರೈಪಾಡಾಗಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡುವಂಥದ್ದು. ಒಂದು ಇಲ್ಲಿ ಇದೆ, ಇನ್ನೊಂದು ಇಲ್ಲಿ ಇದೆ, ಇನ್ನೊಂದು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದು 3 ಡಿವೈಸು ತುಂಬ ಇಷ್ಟ ಆಯಿತು. ಆಮೇಲೆ ನಾನು ವಿಡಿಯೋ ಶೂಟಿಂಗ್ ಅಂತ ಸ್ಯಾಮ್ಸಂಗ್ ಮೊಬೈಲನ್ನು ಯೂಸ್ ಮಾಡುವಂಥದ್ದು. ನನಗೆ ಅದರದ್ದು ವಿಡಿಯೋದು ಕ್ವಾಲಿಟಿ ಸ್ಯಾಟಿಸ್ಫೈ ಇದೆ, ವಿಡಿಯೋ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನದು ಪರ್ಸನಲ್ ಒಪಿನಿಯನು. ನನ್ನ ವಿಡಿಯೋ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಇನ್ನೂ ಬೆಟರಾಗಿ ಮಾಡಬೇಕಾ ಅಂತ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಈ ಡಿವೈಸ್ ಬಗ್ಗೆ ಹೇಳಿರುವಂಥದ್ದು. ಯಾರಿಗಾದರೂ ಈ ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡೋ ಪ್ಲ್ಯಾನ್ ಇದ್ದರೆ ಬೇಕಿದ್ದರೆ ಇದನ್ನು ಹೋಗಿ ಚೆಕ್ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.